ಬಯೋಗ್ಯಾಸ್ಗಾಗಿ ಆಟೋ ಚಾಲಕರ ಪರದಾಟ ಮುಂದುವರಿತಾ ಇದೆ. ಬೆಂಗಳೂರಿನ ವಿಜಯನಗರದಲ್ಲಿ ಚಾಲಕರು ಅಲೆದಾಡ್ತಾ ಇದ್ದಾರೆ. ಈ ಮಾಗಡಿ ರೋಡ್ ಟೋಲ್ಗೇಟ್ ಬಳಿ LPG ಬಂಕ್ ಮುಂದೆ ಕ್ಯೂ ನಿಂತಿರುವಂಥ ಆಟೋಗಳನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ. 400ಕ್ಕೂ ಹೆಚ್ಚು ಚಾಲಕರಿದ್ದಾರೆ ಆಟೋಗಳನ್ನ ಇಟ್ಕೊಂಡು ಅಂತಾರೆ. ಲೆಕ್ಕ ಹಾಕಿ ಪರಿಸ್ಥಿತಿ ಎಷ್ಟೊಂದು ಕಷ್ಟಕರವಾಗಿದೆ ಅಂತ ನಾವು ಪ್ರತಿನಿಧಿ ವಿನಯ್ ಕಾಶಪ್ಪನವರು ಅಲ್ಲಿಂದ ಒಂದು ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬೋಣ. ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಮುಂಭಾಗ ಇದ್ದೀನಿ. ಪೆಟ್ರೋಲ್ ಬಂಕ್ ಭಾರತ್ ಪೆಟ್ರೋಲ್ ಬಂಕ್ ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರ ಇದೆ. ಆದರೆ ಸರಿಸುಮಾರು ಒಂದು 400 ಆಟೋಗಳು LPGಗಾಗಿ ಕ್ಯೂ ನಿಂತಿವೆ. ಯಾಕೆಂದರೆ ಎಲ್ಲಿಯೂ ಕೂಡ ಸುತ್ತಮುತ್ತ ಬಂಕ್ಗಳಲ್ಲಿ ಆಟೋ LPG ಸಿಗ್ತಾ ಇಲ್ಲ. ರಾಜಾಜಿನಗರ, ಯಶವಂತಪುರ, ಮಲ್ಲೇಶ್ವರಂ, ಬಸವೇಶ್ವರ ನಗರ, ವಿಜಯನಗರ, ಗೋವಿಂದರಾಜನಗರ ಸೇರಿ ಬಹುತೇಕ ಭಾಗಗಳಲ್ಲಿ, ದಕ್ಷಿಣ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಆಟೋ LPG ಆಟೋಗಳಿಗೆ ಸಿಗ್ತಾ ಇಲ್ಲ. ಸರ್, ಎಷ್ಟೊತ್ತಿಂದ ಕ್ಯೂ ಅಲ್ಲಿ ಇದ್ದೀರಿ? ಸರ್, ನಾವು 3 ಗಂಟೆ ರಾತ್ರಿಯಿಂದ ಬಂದಿದ್ದೀವಿ. ನಾವು ಇನ್ನೂ ನಾಷ್ಟ ಮಾಡಿಲ್ಲ. ನಾವೆಲ್ಲ ಶುಗರ್ ಪೇಷಂಟ್ಗಳು. ಇವಾಗ ಹಂಗ ಸದ್ಯಕ್ಕೆ ಓಪನ್ ಆಗಿದೆ. ನಮ್ಮನ್ನ 10 ರೂಪಾಯಿ ಕೇಳಕ್ ಹೋದ್ರೆ ಕಳ್ಳ ಅಂತಾರೆ. ಇಲ್ಲಿ 40-50 ರೂಪಾಯಿ ಲೂಟಿ ಹೊಡಿತಾ ಇದಾರೆ. ಸರ್ಕಾರದಿಂದ ಲಾಸ್ಟ್ ಟೈಮಲ್ಲಿ ಪರಿಹಾರ ಅಂತ 5,000 ಸಾವಿರ ಕೊಡ್ತಿದ್ರು. ಕನಿಷ್ಠ ಪಕ್ಷ ಒಂದು 10 ಸಾವಿರನಾರ ಕೊಡ್ಬೇಕು ಫ್ಯಾಮಿಲಿಗೆ. ಏನೋ ಒಂದು ಪರಿಹಾರ ಕೊಟ್ಟರೆ ನಾವು ಜೀವನ ಆಗುತ್ತಲ್ವಾ? ಹೆಂಡತಿ ಮಕ್ಳು ಉಪವಾಸ ಇರ್ಬೇಕಾ? ಬೆಳಗ್ಗೆ 4 ಗಂಟೆ ರಾತ್ರಿ ಬಂದು ನಿಂತಿದ್ ನಾವು. ಹೆಂಡತಿ ಮಕ್ಳು ಬಿಟ್ಟು ಬಂದು ನಿಂತಿದ್ ನಾವು. ಅವ್ರ ಮಿನಿಸ್ಟರ್ ನಿಂತವ್ರ ಹಂಗೆ ಹೆಂಡತಿ ಮಕ್ಳು ಬಿಟ್ಟು. IPL ಟಿಕೆಟ್ ಬೇಕು, ನನ್ನ ಹೆಂಡತಿ ಬೇಕು, ನನ್ನ ಮಕ್ಳಿಗೆ ಬೇಕು, ನಾವು VIP ಗ್ಯಾಲರಿ ಬೇಕು, ನಮ್ಗೆ ವಿರಾಟ್ ಕೊಹ್ಲಿ ಪಕ್ಕನೇ ಬೇಕು ಅಂತ ಕೇಳ್ತಾರಲ್ಲ, ಅವ್ರಿಗೆ ನಾಚಿಕೆ ಆಗಬೇಕು, ಮಾನ ಮರ್ಯಾದಿಲ್ಲ ಅವ್ರಿಗೆ. ಕ್ಯಾಮರಾಮನ್ ರಘು ಜೊತೆ ವಿನಯ್ ಕುಮಾರ್ ಕಾಶ್ಮೀರ, ಟಿವಿ9 ಬೆಂಗಳೂರು.